ನೀವು ಪವಿತ್ರಾತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ರಿಂದ ಅಲ್ಲವೇ ಅಲ್ಲ, ನಂಬಿದ್ದರಿಂದಲೇ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸುಸ್ವಾಗತ. ಹೇಗೆ ನೀತಿವಂತನಾದನು? ಗಲಾತ್ಯದವರನ್ನು ಪೌಲನು ಎಲೈ ಬುದ್ಧಿಯಿಲ್ಲದವರೇ ಎಂದು ಏಕೆ ಕರೆದನು? ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳಬೇಕೇ? ಹಾಗಾದರೆ ಬನ್ನಿರಿ, ನಮ್ಮನ್ನು ದೇವರ ಆತ್ಮನ ಹತೋಟಿಗೆ ಕೊಟ್ಟು ದೇವರ ವಾಕ್ಯಗಳನ್ನು ಅಧ್ಯಯನ ಈಗ ಮಾಡೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರತಿಯೊಬ್ಬ ಮಿತ್ರರನ್ನು, ಬಾಂಧವರನ್ನು ಆಶೀರ್ವದಿಸು. ಏನೇನು ಸಮಸ್ಯೆಗಳಲ್ಲಿದ್ದಾರೋ, ಎಂಥ ಸಂಕಷ್ಟಗಳಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ ಕರ್ತನೆ, ಆದರೆ ನೀನು ಎಲ್ಲವೂ ಸಾಧ್ಯವಾಗಿದೆಯಪ್ಪ. ಆದ್ದರಿಂದ ಪ್ರಿಯ ನಮ್ಮ ಮಿತ್ರರನ್ನು ಆಶೀರ್ವದಿಸು, ಅವರ ಕೊರತೆಗಳನ್ನು ನೀಗಿಸು, ಅವರ ಕಷ್ಟಗಳನ್ನು ಪರಿಹರಿಸು, ಕ್ರಿಸ್ತನ ಮಕ್ಕಳಾಗುವಂತೆ ಸಹಾಯ ಮಾಡು. ಈ ದಿನದ ವಾಕ್ಯಗಳ ಮೂಲಕ ಮಾತನಾಡು ಕರ್ತನೆ. ನಾವು ಬರೀ ಕೇಳಿಸಿಕೊಳ್ಳುವುದಷ್ಟೇ ಅಲ್ಲ, ಅದರಂತೆ ನಡೆಯುವಂತೆ ಸಹಾಯ ಮಾಡು. ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ನಿನ್ನ ಕಿವಿಯನ್ನು ಜ್ಞಾನದ ಕಡೆಗೂ ಹೃದಯವನ್ನು ವಿವೇಕದ ಕಡೆಗೂ ತಿರುಗಿಸು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ನಂಬಿಕೆಯಿಂದ ನೀತಿವಂತಿಕೆ, ಗಲಾತ್ಯದವರ ಅನುಭವ, ಅಬ್ರಹಾಮನ ಉದಾಹರಣೆ ಎಂಬುದಾಗಿದೆ. ಪ್ರಿಯರೇ, ಪೌಲನು ಈಗ ಗಲಾತ್ಯದವರ ಅನುಭವವನ್ನು ಹಿಂತಿರುಗಿ ನೋಡುತ್ತಾನೆ. ಅವರು ಹೇಗೆ ರಕ್ಷಿಸಲ್ಪಟ್ಟರು? ಅವರು ಧರ್ಮ ಪ್ರಮಾಣಗಳಿಂದ ರಕ್ಷಿಸಲ್ಪಟ್ಟರೋ, ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೋ? ಕರ್ತನಲ್ಲಿ ಪ್ರಿಯರೇ, ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ತಮ್ಮ ಅನುಭವಗಳನ್ನು ಈ ರೀತಿಯಲ್ಲಿ ಹೇಳುತ್ತಾರೆ. ಅನುಭವಗಳನ್ನು ನಾನು ಒಪ್ಪುತ್ತೇನೆ. ನಾನು ಚಿಕ್ಕವನಿದ್ದಾಗ ಮೆಥೋಡಿಸ್ಟ್ ಹಿನ್ನೆಲೆಯಲ್ಲಿ ಬೆಳೆದವನು. ದಕ್ಷಿಣ ಒಕ್ಲಾಹೋಮದಲ್ಲಿನ ಒಂದು ಹಳೇ ದೇವಾಲಯದಲ್ಲಿ ಪಾಪದರಿಕೆಯ ವೇದಿಕೆಯ ಬಳಿ ಮೊಣಕಾಲೂರಿದ್ದೆ. ನಾನು ಒಬ್ಬ ಚಿಕ್ಕ ಹುಡುಗನಾಗಿದ್ದೆ. ತೆರೆದ ಹೃದಯದಿಂದ ಅಲ್ಲಿ ಮೊಣಕಾಲೂರಿದ್ದೆ. ನಾನು ಅನುಭವಗಳನ್ನು ನಂಬುತ್ತೇನೆ ಎಂಬುದಾಗಿ. ಪ್ರಿಯರೇ, ನಾವು 4ನೇ ಅಧ್ಯಾಯಕ್ಕೆ ಬರುವಾಗ ಅನುಭವಗಳ ಕುರಿತಾಗಿ ಇನ್ನೂ ಹೆಚ್ಚಾಗಿ ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಎಲೈ ಬುದ್ಧಿಯಿಲ್ಲದ ಗಲಾತ್ಯದವರೇ, ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬುದ್ಧಿಯಿಲ್ಲದ ಗಲಾತ್ಯದವರೇ ಎಂಬುದಾಗಿ ನೋಡುವಾಗ ಮೂರ್ಖರಾದವರು, ಇದರ ಮೂಲ ಗ್ರೀಕ್ ಶಬ್ದದ ಅರ್ಥ ಮನಸ್ಸನ್ನು ಉಪಯೋಗಿಸದವರು, ಯೋಚಿಸದವರು ಎಂಬುದಾಗಿದೆ. ಪ್ರಿಯರೇ, ನಿಮ್ಮನ್ನು ಯಾರು ಮರಳುಗೊಳಿಸಿದರು ಎಂಬುದಾಗಿ ನೋಡುವಾಗ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ನಿಮ್ಮೊಳಗೆ ಏನು ಹೊಕ್ಕಿದೆ? ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟನು ಎಂಬ ಪದದ ಮೂಲಾರ್ಥ ಎದುರಿಗೆ ನಿಲ್ಲಿಸಲ್ಪಟ್ಟ, ಚಿತ್ರಿಸಲ್ಪಟ್ಟ ಎಂದಾಗುತ್ತದೆ. ಪ್ರಿಯರೇ, ಪೌಲನು ಗಲಾತ್ಯರಿಗಾಗಿ ನಿಜವಾಗಿ ಚಿತ್ರ ಬಿಡಿಸಿದನೋ? ನಾನೇನು ಹೇಳಲಾರೆ. ಆದರೆ ತನ್ನ ಮಾತಿನ ಮೂಲಕ ಅವನು ಚಿತ್ರಣವನ್ನು ಒದಗಿಸಿದ್ದಾನೆ. ಅನೇಕ ಸಭಾಪಾಲಕರು ತುಂಬ ಸ್ಲೈಡ್ ಚಿತ್ರಗಳನ್ನು ತೋರಿಸುತ್ತಾರೆ. ದೇವರ ವಾಕ್ಯ ಕಲಿಸಲು ಇದು ಒಂದು ಉತ್ತಮ ಮಾರ್ಗವಾಗಿದೆ. ಉದಾಹರಣೆಗೆ, ಗುಡಾರದ ಕುರಿತು ಕಲಿಸುವಾಗ ಸ್ಲೈಡ್ಗಳಿಲ್ಲದಿದ್ದರೆ ಕಲಿಸುವುದು ಕಷ್ಟವಾಗುತ್ತದೆ. ಇದು ನಮ್ಮ ಪಾಠವನ್ನು ಸಿದ್ಧಪಡಿಸಿರುವುದೇ ಆಗಿರುತ್ತದೆ. ಪ್ರಿಯರೇ, ಪೌಲನು ಇದನ್ನೇ ಹೇಳುತ್ತಿದ್ದಾನೆ. ನಿಮ್ಮಲ್ಲಿ ಕ್ರೂಜಿಸಲ್ಪಟ್ಟವನಾಗಿ ಕಾಣಿಸಲ್ಪಟ್ಟಿದ್ದಾನೆ. ಆತನ ಕ್ರೂಜೆಯ ಮರಣವು ನಿಮ್ಮ ರಕ್ಷಣೆಯನ್ನು ಸಾಧ್ಯವಾಗಿಸಿದೆ ಎಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಒಂದು ಸಂಗತಿಯನ್ನು ಮಾತ್ರ ನಿಮ್ಮಿಂದ ತಿಳುಕೊಳ್ಳಬೇಕೆಂದಿದ್ದೇನೆ. ನೀವು ದೇವರಾತ್ಮನನ್ನು ಹೊಂದಿದ್ದು ನೇಮನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ, ಕೇಳಿ ನಂಬಿದ್ದರಿಂದಲೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ಬಹು ಜಾಗರೂಕರಾಗಿರಬೇಕು. ಯಾವುದೇ ಅನುಭವವಿದ್ದರೂ
ಸುವಾರ್ತೆಯು ಸತ್ಯವಾದದ್ದೇ. ಅನುಭವವು ಸುವಾರ್ತೆಯನ್ನು ದೃಢಪಡಿಸುತ್ತದೆ. ಈ ದಿನಗಳಲ್ಲಿ ಅನೇಕರು ಸತ್ಯವನ್ನು ಅನುಭವಗಳ ಮೂಲಕ ಅಳೆಯುತ್ತಾರೆ. ಆದರೆ ನಾನು ನಂಬುವುದೇನೆಂದರೆ, ದೇವರ ವಾಕ್ಯವು ಸತ್ಯದಿಂದ ಅನುಭವವನ್ನು ವಿವರಿಸುತ್ತದೆ. ಅನುಭವವನ್ನು ಅಲಕ್ಷ್ಯ ಮಾಡಬಾರದು, ಆದರೆ ಅದನ್ನು ಸತ್ಯದಿಂದ ಪರೀಕ್ಷಿಸಬೇಕು. ಕರ್ತನಲ್ಲಿ ಪ್ರಿಯರೇ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯ ಅನುಭವಗಳಾಗುತ್ತದೆ. ಒಂದು ದುರ್ಬೋಧನೆಯ ಗುಂಪನ್ನು ಸ್ಥಾಪಿಸಿದಾಕೆ ತನ್ನ ಅನುಭವ ಹೇಳುತ್ತಿದ್ದಳು. ಇನ್ನೊಬ್ಬಾಕೆ ತನ್ನ ಅನುಭವವನ್ನೂ ಹೇಳುತ್ತಿದ್ದಳು. ಎರಡೂ ಬೇರೆ ಬೇರೆಯಾಗಿತ್ತು. ನಾನು ಯಾರನ್ನು ಹಿಂಬಾಲಿಸಲಿ? ಸತ್ಯ ಹೇಳಬೇಕಾದರೆ ನಾನು ಯಾರನ್ನೂ ಹಿಂಬಾಲಿಸಲಾರೆನು. ಕರ್ತನಲ್ಲಿ ಪ್ರಿಯರೇ, ಒಮ್ಮೆ ಒಂದು ಕೂಟದಲ್ಲಿ ಒಬ್ಬನು ಎದ್ದು ನಿಂತು ಸತ್ಯವೇದದ ಭಾಗವೊಂದನ್ನು ಓದಿದನು. ಅವನು ಹೇಳಿದನು, ಈ ವಾಕ್ಯದ ಅರ್ಥೈಸುವಿಕೆಯ ಕುರಿತಾಗಿ ಭಿನ್ನಾಭಿಪ್ರಾಯಗಳಿರುವುದರಿಂದ ಮತ್ತು ನಮ್ಮಲ್ಲಿ ಅಭಿಪ್ರಾಯ ಭೇದಗಳಿರಬಾರದಾದ್ದರಿಂದ ನಾನು ನಿಮಗೆ ನನ್ನ ಅನುಭವವನ್ನು ಹೇಳುತ್ತೇನೆ. ಆದರೆ ಅವನ ಅನುಭವವು ಸತ್ಯವೇದ ಭಾಗದ ನಿಜವಾದ ಅರ್ಥಕ್ಕಿಂತ ಪೂರ್ಣ ಬೇರೆಯೇ ಆಗಿತ್ತು. ಪ್ರಿಯರೇ, ಅವನು ತನ್ನ ಅನುಭವದ ಆಧಾರದಲ್ಲಿ ಸತ್ಯವನ್ನು ತಿಳಿಯುತ್ತಿದ್ದನು. ನಾವು ಹಾಗೆ ಮಾಡಲಿಕ್ಕೇನೇ ಆಗುವುದಿಲ್ಲ. ಅನುಭವವು ವಾಕ್ಯವನ್ನು ದೃಢಪಡಿಸುವುದಾಗಿರಬೇಕು. ಪ್ರಿಯರೇ, ನೀವು ದೇವರ ಆತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ? ಕೇಳಿ ನಂಬಿದ್ದರಿಂದಲೇ ಎಂಬ ಮಾತಿನಲ್ಲಿ ಪೌಲನ ಅರ್ಥವೇನು? ಕಿವಿಯೋ ಕೇಳುವ ಅಂಗವೋ? ಸಂದೇಶವನ್ನು ಸ್ವೀಕರಿಸುವುದೋ ಸಂದೇಶವೋ? ಅವನು ಈ ಇಡೀ ಕ್ರಿಯೆಯ ಕುರಿತಾಗಿ ಹೇಳಿರಬಹುದು. ನೀನು ರಕ್ಷಿಸಲ್ಪಡುವ ಮೊದಲು ಕೇಳಬೇಕಾಗುತ್ತದೆ. ಯಾಕಂದರೆ ಸುವಾರ್ತೆ ಎಂದರೆ ದೇವರು ನಿನಗಾಗಿ ಮಾಡಿದ್ದನ್ನು ಸೂಚಿಸುತ್ತದೆ ಮತ್ತು ನೀನು ಅದನ್ನು ತಿಳುಕೊಳ್ಳಬೇಕಾಗಿದೆ. ಈ ಭಾಗದಲ್ಲಿ ಪೌಲನು ಅನೇಕ ಪ್ರಶ್ನೆಗಳನ್ನು ಕೇಳುತ್ತಿದ್ದಾನೆ. ಅವರು ತಮಗೆ ಸಂಭವಿಸಿದ್ದನ್ನು ಹಿಂತಿರುಗಿ ನೋಡಬೇಕೆಂದು ಹೇಳಿ ಅವರ ಅನುಭವದ ಕುರಿತಾಗಿ 6 ಪ್ರಶ್ನೆಗಳನ್ನು ಕೇಳುತ್ತಾನೆ. ಪ್ರಿಯರೇ, ಅವನ ಮೊದಲ ಪ್ರಶ್ನೆ, ನೀವು ಪವಿತ್ರಾತ್ಮನನ್ನು ಹೊಂದಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ, ನಂಬಿಕೆಯ ಕುರಿತಾಗಿ ಕೇಳಿದ್ದರಿಂದಲೋ? ಯಾರೂ ಕೂಡ ಹಳೆ ಒಡಂಬಡಿಕೆಯಲ್ಲಿನ ಸಹಿತ ನೇಮ ನಿಷ್ಠೆಗಳನ್ನು ಕೈಕೊಳ್ಳುವುದರ ಮೂಲಕ ಪವಿತ್ರಾತ್ಮನನ್ನು ಹೊಂದಿದ್ದಲ್ಲ, ನಂಬಿಕೆಯ ವಾಕ್ಯ ಕೇಳಿದ್ದರಿಂದಲೇ ಆತನನ್ನು ಹೊಂದಿದ್ದರು. ಪ್ರಿಯರೇ, ಗಲಾತ್ಯದವರು ಕೂಡ ನೇಮ ನಿಷ್ಠೆಗಳಿಂದಾಗಿ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಲಿಲ್ಲ. ಪವಿತ್ರಾತ್ಮನು ಮಾನಸಾಂತರಕ್ಕೆ ಗುರುತಾಗಿದ್ದಾನೆ. ಸತ್ಯವೇದ ಹೀಗೆ ಹೇಳುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನದಲ್ಲಿ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರಭಾವಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂಬುದಾಗಿ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರೇರೆ, ಪೌಲನ 2ನೇ ಪ್ರಶ್ನೆಯನ್ನು ನೋಡುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಇಷ್ಟು ಬುದ್ಧಿಯಿಲ್ಲದವರಾಗಿದ್ದೀರಾ? ದೇವರಾತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ಕೇಳುವ ಮಾತು ಹೀಗಿದೆ, ನಿಮ್ಮನ್ನು ಮಾನಸಾಂತರಕ್ಕೆ ನಡೆಸಿ ಕ್ರಿಸ್ತನ ಬಳಿಗೆ ತಂದಾತನು ಪರಿಶುದ್ಧಾತ್ಮನಾಗಿರುವುದಾದರೆ, ಈಗ ಪವಿತ್ರಾತ್ಮನು ನಿಮ್ಮಲ್ಲಿ ವಾಸವಾಗಿರುವುದಾದರೆ, ಶರೀರಭಾವವನ್ನು ನಿಯಂತ್ರಿಸಲಿಕ್ಕಾಗಿ ಕೊಡಲ್ಪಟ್ಟ ನೇಮನಿಷ್ಠೆಗಳಿಗೆ ತಿರುಗಿಕೊಳ್ಳುತ್ತೀರಾ ಮತ್ತು ಅದರಿಂದ ಉನ್ನತ ಜೀವಿತ ನಡೆಸಬಹುದೆನ್ನುತ್ತೀರೋ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀವು ಅಷ್ಟು ಬಾಧೆಗಳನ್ನು ಅನುಭವಿಸಿದ್ದು ವ್ಯರ್ಥವೋ? ವ್ಯರ್ಥವೇ ಎಂದು ಹೇಳಬೇಕೇನು? ಪೌಲನು ಕೇಳುತ್ತಾನೆ, ನೀವು ಅನುಭವಿಸಿದ ಹಿಂಸೆಗಳೆಲ್ಲವನ್ನು ವ್ಯರ್ಥವೆಂದು ಬಿಟ್ಟು ಬಿಡುತ್ತಾರೋ? ಸುವಾರ್ತೆಯನ್ನು ಅಂಗೀಕರಿಸಿದ್ದಕ್ಕಾಗಿ ಅವರು ಬೆಲೆ ಕೊಟ್ಟಿದ್ದರು. ಇದೆಲ್ಲವೂ ವ್ಯರ್ಥವಾಗಿ ಉದ್ದೇಶವಿಲ್ಲದ್ದಾಗಿ ಹೋಗಬೇಕೋ? ಪ್ರಿಯರೇ, ಈಗ ಇನ್ನೊಂದು ಪ್ರಶ್ನೆ ಕೇಳುತ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ,
ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ಯಾತರಿಂದಾಯಿತು? ನೀವು ನೇಮನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ, ಕೇಳಿ ನಂಬಿದ್ದರಿಂದಲೋ? ನಂಬಿದ್ದರಿಂದಲೇ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರ ಮಧ್ಯೆ ತಾನು ನಡೆಸಿದ ಸೇವೆಯ ಕುರಿತಾಗಿ ಪೌಲನು ಮಾತನಾಡುತ್ತಾನೆ. ಅವನ ಅಪೋಸ್ತಲತನಕ್ಕೆ ಯಹೂದ್ಯ ಮತಾವಲಂಬಿಗಳು ಸವಾಲೆಸೆದಿದ್ದರು. ಅವನು ನಂತರದಲ್ಲಿ ಸೇರಿಕೊಂಡವನೇ ಹೊರತು ಮೂಲ ಅಪೋಸ್ತಲರಲ್ಲಿ ಒಬ್ಬನಲ್ಲವೆಂದು ಅವರು ಹೇಳಿದರು. ಅವನು ಕ್ರಿಸ್ತನೊಂದಿಗೆ ಸೇವೆಯಲ್ಲಿರಲಿಲ್ಲ. ಮತ್ತೆ ಬಂದವನು. ಗಲಾತ್ಯರ ಪ್ರಾಂತ್ಯಕ್ಕೆ ಬಂದು ಅವರಿಗೆ ದೇವರ ವಾಕ್ಯವನ್ನು ಸಾರಿ ಹೇಳಿ ಅವರ ನಡುವೆ ಅದ್ಭುತ ಮಾಡಿದವನು ತಾನೆಂಬುದನ್ನು ಪೌಲನು ಅವರಿಗೆ ಜ್ಞಾಪಿಸಿದನು. ಅದನ್ನು ಅವನು ಧರ್ಮಶಾಸ್ತ್ರದ ಕ್ರಿಯೆಗಳಿಂದ ಮಾಡಲಿಲ್ಲ. ಇದನ್ನು ಪೌಲನು ಎಚ್ಚರಿಕೆಯಿಂದ ಹೇಳುತ್ತಾನೆ. ಅವರಿಗಾಗಿ ಸತ್ತವನು, ತಿರುಗಿ ಎದ್ದು ಬಂದವನೂ ಆಗಿ ಅವರ ನಂಬಿಕೆಗೆ ಕಾರಣನಾದ ಕರ್ತನಾದ ಯೇಸು ಕ್ರಿಸ್ತನನ್ನು ಅವನು ಅವರಿಗೆ ವಿವರಿಸಿದ್ದನು. ಅವರು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ ಒಂದು ಅದ್ಭುತವು ನಡೆಯಿತು. ಅವರು ಹೊಸದಾಗಿ ಹುಟ್ಟಿದವರಾದರು. ತಾನು ಒಬ್ಬ ಅಪೋಸ್ತಲನೆಂಬುದಕ್ಕೆ ಪೌಲನಲ್ಲಿ ಆಧಾರವಿತ್ತು. ಆ ದಿನಗಳಲ್ಲಿ ಅಪೋಸ್ತಲರಿಗೆ ಮಹತ್ಕಾರ್ಯಗಳನ್ನು ಮಾಡುವ ಶಕ್ತಿ ಕೊಡಲ್ಪಟ್ಟಿತ್ತು. ಪೌಲನು ಅದ್ಭುತಗಳನ್ನು ನಡೆಸಬಲ್ಲವನಾಗಿದ್ದನು. ರೋಗಿಗಳನ್ನು ಗುಣಪಡಿಸಿದನು, ಸತ್ತವರನ್ನು ಎಬ್ಬಿಸಿದನು. ಮೂಲ ಅಪೋಸ್ತಲರೊಬ್ಬನಾದ ಪೇತ್ರನು ಇದನ್ನು ಮಾಡಬಲ್ಲವನಾಗಿದ್ದನು. ಆ ದಿನಗಳಲ್ಲಿ ಇದು ಅಪೋಸ್ತಲತನದ ಗುರುತಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಅಪೋಸ್ತಲರು ನಮಗೆ ದೇವರ ವಾಕ್ಯವನ್ನು ತಿಳಿಸಿದರು. ಯೇಸು ಕ್ರಿಸ್ತನೆಂಬ ಮುಖ್ಯವಾದ ಮೂಲೆಗಲ್ಲಿನ ಮೇಲೆ ಕಟ್ಟಲ್ಪಟ್ಟ ಒಂದು ನಂಬಿಕೆ. ಈ ಅಸ್ತಿವಾರದ ಮೇಲೆ ಅಪೋಸ್ತಲರಿಂದಲೂ ಪ್ರವಾದಿಗಳಿಂದಲೂ ಇಡಲ್ಪಟ್ಟ ನಂಬಿಕೆ ನಮ್ಮಲ್ಲಿದೆ. ಅವರ ಸಂದೇಶಗಳು ಸತ್ಯವೆಂಬುದಕ್ಕೆ ಅವರು ಅದ್ಭುತಗಳನ್ನು ಮಾಡುತ್ತಿದ್ದದ್ದೇ ಸಾಕ್ಷಿಯಾಗಿತ್ತು. ಅವರಿಗೆ ಸೂಚಕ ಕಾರ್ಯಗಳನ್ನು ಮಾಡುವ ವರವಿತ್ತು. ಅವರು ದೇವರ ವಾಕ್ಯವನ್ನು ನಮಗೆ ತಿಳಿಸಿದ ಬಳಿಕ ಈ ಅದ್ಭುತಗಳನ್ನು ಮಾಡುವ ವರ ಮಾಯವಾಯಿತು. ಅದು ಅಪೋಸ್ತಲರೊಂದಿಗೆ ಹೋಯಿತೆಂದು ನಾನು ನಂಬುತ್ತೇನೆ. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಸಂಗತಿಯೇನೆಂದರೆ, ಪೌಲನು ಗಲಾತ್ಯರ ಬಳಿಗೆ ಧರ್ಮಶಾಸ್ತ್ರ ನಿಯಮಗಳನ್ನು ಬೋಧಿಸುವ ಒಬ್ಬ ಫರಿಸಾಯನಾಗಿ ಬಾರದೆ ಯೇಸು ಕ್ರಿಸ್ತನನ್ನು ಬೋಧಿಸುವ ಒಬ್ಬ ಅಪೋಸ್ತಲನಾಗಿ ಬಂದನು. ಇದು ಆ ಜನರು ಅನುಭವಿಸಿದ್ದ ಸಂಗತಿಯಾಗಿತ್ತು ಮತ್ತು ಪೌಲನು ಇದನ್ನು ಆಧಾರವಾಗಿರಿಸಿಕೊಂಡಿದ್ದನು. ಪ್ರಿಯರೇ, ಸಾರಾಂಶವಾಗಿ ನಂಬಿಕೆಯಿಂದ ನೀತಿವಂತರಾಗುವುದು ಗಲಾತ್ಯದವರ ಅನುಭವವಾಗಿತ್ತು. ಆದ್ದರಿಂದಲೇ ಪೌಲನು ಅವರನ್ನು ಕೇಳಿದನು, ನಿಮ್ಮನ್ನು ಯಾರು ಮರಳುಗೊಳಿಸಿದರು ಎಂಬುದಾಗಿ. ಪ್ರಿಯರೇ, ಈ ಭಾಗದಲ್ಲಿ ಅವನು ಪವಿತ್ರಾತ್ಮನ ಕುರಿತಾಗಿ 3 ಬಾರಿ ಹೇಳುತ್ತಾನೆ. ಅವರು ನೇಮನಿಷ್ಠೆಗಳ ಮೂಲಕ ಪವಿತ್ರಾತ್ಮನನ್ನು ಹೊಂದಿದ್ದಲ್ಲವೆಂದು ಅವರಿಗೆ ಜ್ಞಾಪಿಸುತ್ತಾನೆ. ಪವಿತ್ರಾತ್ಮನು ಮಾನಸಾಂತರಕ್ಕಾಗಿ ಗುರುತಾಗಿದ್ದಾನೆ. ಗಲಾತ್ಯದವರ ಇಲ್ಲವೇ ಬೇರೆಯವರ ಅನುಭವ ಏನೇ ಆಗಿದ್ದರೂ ಸುವಾರ್ತೆಯು ಸತ್ಯವಾಗಿದೆ ಎಂಬುದನ್ನು ನಾವು ಗಮನಿಸತಕ್ಕದ್ದು. ಸುವಾರ್ತೆಯು ವಾಸ್ತವಿಕವಾದದ್ದು. ಅದು ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ಮಾಡಿದ್ದರ ಕುರಿತಾದದ್ದೂ ಆಗಿದೆ. ಪ್ರಿಯರೇ, ಅನುಭವವು ಸುವಾರ್ತೆಯನ್ನು ದೃಢಪಡಿಸುತ್ತದೆ. ಪೌಲನು ಈ ಭಾಗದಲ್ಲಿ ಇದನ್ನೇ ತೋರಿಸಿಕೊಡುತ್ತಿದ್ದಾನೆ. ಸುವಾರ್ತೆ ಸಾಕಾದದ್ದಾಗಿದೆ ಮತ್ತು ಅನುಭವವು ಅದನ್ನು ದೃಢಪಡಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಅಬ್ರಹಾಮನ ಉದಾಹರಣೆಯನ್ನು ನೋಡೋಣ. ಅಬ್ರಹಾಮನು ಉದಾಹರಣೆಯ ಮುಖಾಂತರ ನಂಬಿಕೆಯ ಮೂಲಕ ನೀತಿವಂತನಾಗುವುದರ ಕುರಿತು ಈ ಪತ್ರಿಕೆಯಲ್ಲಿ ಬಹು ವಿಶಾಲವಾಗಿ ಹೇಳಲಾಗಿದೆ. ಬಳಿಕ ಹಾಗರ ಹಾಗೂ ಸಾರಳ ರೂಪಕಗಳು 4ನೇ ಅಧ್ಯಾಯದ ಉಳಿದ ಭಾಗದಲ್ಲಿದೆ. ಈಗ ನಾವು ಈ ಪತ್ರಿಕೆಯ ಮುಖ್ಯ ವಿಚಾರವಾದ ಅಬ್ರಹಾಮನ ದೃಷ್ಟಾಂತದ ಕುರಿತಾಗಿ ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಬರೆದದೆಯಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವು ಅಬ್ರಹಾಮನ ಕುರಿತಾಗಿ ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳಲ್ಪಟ್ಟ ಮಾತೇ ಆಗಿದೆ. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿದನು ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿಯೂ ಇದೇ ವಚನವು ಹೇಳಲ್ಪಟ್ಟಿದೆ.
ಪ್ರಿಯರೇ, ಇದು ಅಬ್ರಹಾಮನ ನಂಬಿಕೆಯ ಜೀವಿತವಾದ ಅವನ ಜೀವಿತದ ಮೊದಲಿನ ಭಾಗದಲ್ಲಿ ಈ ವೃತ್ತಾಂತ ಬರುತ್ತದೆ. ನಂಬಿಕೆಯಿಂದ ನೀತಿವಂತರಾಗುವುದಕ್ಕೆ ಅಬ್ರಹಾಮನು ದೊಡ್ಡ ಉದಾಹರಣೆಯಾಗಿದ್ದಾನೆ. ಪೌಲನು ರೋಮಾಯ ಹಾಗೂ ಗಲಾತ್ಯ ಪತ್ರಿಕೆಗಳೆರಡರಲ್ಲೂ ಅವನನ್ನು ದೃಷ್ಟಾಂತವಾಗಿ ಉಪಯೋಗಿಸುತ್ತಾನೆ. ಅಬ್ರಹಾಮನು ಧರ್ಮಶಾಸ್ತ್ರ ಪ್ರಮಾಣಗಳಿಂದಾಗಿ ನೀತಿವಂತನಾದನೆಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅಬ್ರಹಾಮನ ನಂತರ 400 ವರ್ಷಗಳ ಬಳಿಕವಷ್ಟೇ ಮೋಶೆಯ ಧರ್ಮಶಾಸ್ತ್ರವು ಅಸ್ತಿತ್ವಕ್ಕೆ ಬಂದಿತು. ಇಲ್ಲವೇ ಸುನ್ನತಿಯಿಂದಾಗಿ ಅವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನೆಂಬುದಾಗಿಯೂ ಹೇಳಲಿಕ್ಕಾಗುವುದಿಲ್ಲ. ಯಾಕಂದರೆ ದೇವರು ಸುನ್ನತಿಯ ಸಂಸ್ಕಾರವನ್ನು ನೇಮಿಸುವ ಮೊದಲೇ ಅವನು ನೀತಿವಂತನಾದನೆಂದು ಎಣಿಸಲ್ಪಟ್ಟಿದ್ದನು. ಸುನ್ನತಿಯು ಅಬ್ರಹಾಮನ ನಂಬಿಕೆಯ ಗುರುತಾಗಿತ್ತು. ಪ್ರಿಯರೇ, ದೀಕ್ಷಾಸ್ನಾನವು ಒಬ್ಬ ವಿಶ್ವಾಸಿಯ ನಂಬಿಕೆಯ ಗುರುತಾಗಿರುವ ಹಾಗೆಯೇ ಸುನ್ನತಿಯಾಗಲಿ ದೀಕ್ಷಾಸ್ನಾನವಾಗಲಿ ನಮ್ಮನ್ನು ರಕ್ಷಿಸುವುದಿಲ್ಲ. ಅವು ರಕ್ಷಣೆಗೆ ಯಾವ ಸಹಾಯವನ್ನೂ ಮಾಡುವುದಿಲ್ಲ. ಅವು ಆಂತರ್ಯದಲ್ಲಾದ ಕಾರ್ಯಕ್ಕೆ ಬಾಹ್ಯ ಗುರುತುಗಳೂ ಅಷ್ಟೇ. ಕರ್ತನಲ್ಲಿ ಪ್ರಿಯರೇ, ಈ ಘಟನೆಯು ಆದಿಕಾಂಡ 15ರಲ್ಲಿ ಬರೆಯಲ್ಪಟ್ಟಿದೆ. ಲೋಟನನ್ನು ಬಿಡಿಸುವುದಕ್ಕಾಗಿ ಪೂರ್ವ ದೇಶದ ರಾಜರೊಂದಿಗೆ ಅಬ್ರಹಾಮನು ಹೋರಾಡಿ ಗೆದ್ದ ಬಳಿಕ ಸೊದೋಮ್ ಗೊಮೋರದ ಅರಸರಿಂದ ಕೊಳ್ಳೆಯ ಯಾವ ಭಾಗವನ್ನು ಸ್ವೀಕರಿಸಲು ಅವನು ಒಪ್ಪಿಕೊಳ್ಳಲಿಲ್ಲ. ದೇವರು ಅಬ್ರಹಾಮನಿಗೆ ಕಾಣಿಸಿಕೊಂಡು ಅವನು ಕೊಳ್ಳೆಯನ್ನು ನಿರಾಕರಿಸಿದ್ದು ಸರಿಯಾದದ್ದೇ ಎಂದು ಹೇಳಿ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟಿದೆ ಎಂದನು. ಪ್ರಿಯರೇ, ಅಬ್ರಹಾಮನು ಪ್ರಾಯೋಗಿಕವಾಗಿ ನೋಡುವವನು. ಅವನು ದೇವರೊಂದಿಗೆ ನೇರವಾಗಿ ಮಾತಾಡಿದನು. ನಾವು ಕೂಡ ಹಾಗೆಯೇ ಇರಬೇಕೆಂದು ದೇವರು ಆಶಿಸುತ್ತಾನೆ. ಅಬ್ರಹಾಮನು ಹೇಳಿದನು, ನನಗೆ ಮಗನಿಲ್ಲವಲ್ಲ ಎಂದು. ಆಗ ದೇವರು ಹೇಳಿದನು, ಅಬ್ರಹಾಮನೇ, ನೀನು ಈ ಪ್ರಸ್ತಾಪವನ್ನೆತ್ತಿದ್ದು ಒಳ್ಳೆಯದೇ. ನಾನು ನಿನಗೆ ಈ ವಿಚಾರವಾಗಿ ಒಂದನ್ನು ತಿಳಿಸಬೇಕೆಂದಿದ್ದೆ. ದೇವರು ಅವನಿಗೆ ಅವನ ಸಂತಾನವನ್ನು ಸಮುದ್ರದ ಉಸುಬಿನಷ್ಟು ಅಸಂಖ್ಯಾತವಾಗಿ ಮಾಡುತ್ತೇನೆಂದು ಈಗಾಗಲೇ ಹೇಳಿದ್ದನು. ಈ ದೇವರು ಅವನನ್ನು ಕೈ ಹಿಡಿದು ಹೊರತಂದು ಆಕಾಶದ ಕಡೆಗೆ ನೋಡಲು ಹೇಳಿದನು. ಅದು ರಾತ್ರಿಯ ಸಮಯವಾಗಿದ್ದಿರಬೇಕು. ಆ ಭಾಗದಲ್ಲಿ ಬರೀ ಕಣ್ಣಿನಿಂದಲೇ ಸುಮಾರು 5,000ಕ್ಕಿಂತ ಹೆಚ್ಚು ನಕ್ಷತ್ರಗಳನ್ನು ಕಾಣಬಹುದೆಂದು ಹೇಳುತ್ತಾರೆ. ಪ್ರಿಯರೇ, ದೊಡ್ಡದಾದ ದೂರದರ್ಶನದ ಮೂಲಕ ಇನ್ನೆಷ್ಟು ಹೆಚ್ಚಾಗಿ ನೋಡಬಹುದು. ಆದರೆ ಯಾವ ದೂರದರ್ಶಕವೂ ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನಿರ್ದಿಷ್ಟ ಸಂಖ್ಯೆಯನ್ನು ತಿಳಿಸಲು ಸಾಧ್ಯವಿಲ್ಲ. ದೇವರು ಅಬ್ರಹಾಮನಿಗೆ, ಈ ನಕ್ಷತ್ರಗಳನ್ನು ನಿನ್ನಿಂದ ಲೆಕ್ಕ ಮಾಡಲು ಅಸಾಧ್ಯ, ನಿನ್ನ ಸಂತತಿಯವರು ಅಷ್ಟೇ ದೊಡ್ಡ ಸಂಖ್ಯೆಯಾಗಿ ಬೆಳೆಯುವರು ಎಂದು ಹೇಳಿದನು. ಇದಕ್ಕೆ ಅಬ್ರಹಾಮನ ಪ್ರತಿಕ್ರಿಯೆ ಏನಾಗಿತ್ತು? ಅವನು ದೇವರನ್ನು ನಂಬಿದನು. ದೇವರು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಿದನು. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಮೂಲದಲ್ಲಿ ಇದು ಇನ್ನೂ ಸ್ಪಷ್ಟವಾಗಿದೆ. ಅಬ್ರಹಾಮನು ಆಮೇನ್ ಎಂದು ಕರ್ತನಿಗೆ ಹೇಳಿದನು. ದೇವರು ನಾನು ಅದನ್ನು ಮಾಡುತ್ತೇನೆ ಎಂದು ಹೇಳಿದನು. ಅಬ್ರಹಾಮನು ಆಮೇನ್ ಎಂದು ಹೇಳಿದನು. ಪ್ರೀತಿಯುಳ್ಳ ಸ್ನೇಹಿತನೇ, ಇದು ನಿನ್ನ ಜೀವಿತಕ್ಕೆ ಅನ್ವಯಿಸುವಂಥದ್ದಾಗಿದೆಯೋ? ಖಂಡಿತವಾಗಿಯೂ. ದೇವರು ನಮಗೆ ಹೇಳುತ್ತಾನೆ, ನಾನು ನನ್ನ ಮಗನನ್ನು ನಿಮಗಾಗಿ ಸಾಯುವುದಕ್ಕೆ ಕೊಟ್ಟೆನು. ನೀವು ಆತನನ್ನು ನಂಬುವುದಾದರೆ ನಾಶವಾಗುವುದಿಲ್ಲ, ನಿಮಗೆ ನಿತ್ಯ ಜೀವ ದೊರಕುತ್ತದೆ. ನಾವು ಇದಕ್ಕೆ ಆಮೇನ್ ಎಂಬುದಾಗಿ ಹೇಳುತ್ತೇವೆಯೋ? ದೇವರನ್ನು ನಂಬುತ್ತೇವೆಯೋ? ಆತನ ಮಗನನ್ನು ಅಂಗೀಕರಿಸುತ್ತೇವೆಯೋ? ನಾವು ಹಾಗೆ ಮಾಡುವುದಾದರೆ ನಾವು ನಂಬಿಕೆಯಿಂದ ನೀತಿವಂತರಾದವರು. ಅಬ್ರಹಾಮನು ಇದನ್ನೇ ಮಾಡಿದನು. ಪ್ರಿಯರೇ, ಅಬ್ರಹಾಮನ ಕೆಲಸ ದೇವರನ್ನು ನಂಬುವುದು ಮಾತ್ರವಾಗಿತ್ತು. ಒಂದು ವೇಳೆ ಈ ಒಡಂಬಡಿಕೆಯು ಅಬ್ರಹಾಮನ ನಂಬಿಗಸ್ತಿಕೆಯ ಮೇಲೆ ಆಧಾರವಾಗಿರುತ್ತಿದ್ದರೆ, ಅವನು ಒಂದು ಚಿಕ್ಕ ತಪ್ಪು ಮಾಡಿದರೂ ಆ ಒಡಂಬಡಿಕೆ ವ್ಯರ್ಥವಾಗಿ ಹೋಗುತ್ತಿತ್ತು. ಆದ್ದರಿಂದ ವಾಗ್ದಾನವನ್ನೆಲ್ಲ ಮಾಡಿದವನು ದೇವರೇ ಆಗಿದ್ದನು ಮತ್ತು ಒಡಂಬಡಿಕೆಯು ದೇವರ ನಂಬಿಗಸ್ತಿಕೆಯ ಮೇಲೆ ನಿಂತದ್ದಾಗಿತ್ತು. ಪ್ರಿಯರೇ, ಸುಮಾರು 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ನಿನ್ನ ಪಾಪಗಳ ಬೆಲೆ ತೆರುವುದಕ್ಕಾಗಿ ಕ್ರೂಜಿಗೆ ಹೋದನು. ರಕ್ಷಣೆ ಹೊಂದುವುದಕ್ಕಾಗಿ ನೀನು ಏನನ್ನಾದರೂ ಒಳ್ಳೆಯ ಕಾರ್ಯವನ್ನು ಮಾಡುವಂತೆ ದೇವರು ನಿನ್ನನ್ನು ಕೇಳುವುದಿಲ್ಲ. ಆದರೆ ನಿನಗಾಗಿ ಸತ್ತ ತನ್ನ ಮಗನನ್ನು ನಂಬುವಂತೆ ಆತನು ಕೇಳಿಕೊಳ್ಳುತ್ತಾನೆ. ಆತನು ಒಡಂಬಡಿಕೆ ಮಾಡಿಕೊಳ್ಳುತ್ತಾನೆ. ವಾಗ್ದಾನ ಮಾಡುವವನು ಆತನೇ.
ಆತನೇ ನಿನ್ನನ್ನು ರಕ್ಷಿಸುವಾತನು. ಪ್ರಿಯ ಸ್ನೇಹಿತನೇ, ಇದು ಹೊಸ ಒಡಂಬಡಿಕೆಯಾಗಿದೆ. ಹಳೆ ಒಡಂಬಡಿಕೆಯನ್ನು ಆತನು ಅಬ್ರಹಾಮನೊಂದಿಗೆ ಮಾಡಿಕೊಂಡನು. ಅಬ್ರಹಾಮನು ದೇವರನ್ನು ನಂಬಿದನು, ಅವನು ದೇವರಿಗೆ ಆಮೇನ್ ಎಂದು ಹೇಳಿದನು. ಅಬ್ರಹಾಮನು ದೇವರನ್ನು ನಂಬಿದನು ಮತ್ತು ಅವನ ಲೆಕ್ಕಕ್ಕೆ ಅದು ನೀತಿಯೆಂದು ಎಣಿಸಲ್ಪಟ್ಟಿತು. ದೇವರು ಈಗಲೂ ನಾವು ಆತನನ್ನು ನಂಬುವಂತೆ ಕೇಳಿಕೊಳ್ಳುತ್ತಿದ್ದಾನೆ. ಕ್ರಿಸ್ತನಲ್ಲಿ ನಂಬಿಕೆಯಿಡು, ಆಗ ನೀನು ರಕ್ಷಣೆ ಹೊಂದುತ್ತಿ. ಎಂಥ ಅದ್ಭುತವಾದ ಚಿತ್ರಣ ಇದಾಗಿದೆಯಲ್ಲವೇ? ಪ್ರಿಯರೇ, ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಈಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅನೇಕರು ಸತ್ಯವನ್ನು ಅನುಭವದ ಮೂಲಕ ಅಳೆಯುತ್ತಾರೆ. ಆದರೆ ದೇವರ ವಾಕ್ಯ ಮಾತ್ರ ಸತ್ಯದಿಂದ ಅನುಭವವನ್ನು ವಿವರಿಸ್ತದೆ. ಗಲಾತ್ಯದವರು ಶರೀರ ಭಾವದೀನರಾಗಿದ್ದರು. ಅಬ್ರಹಾಮನು ದೇವರನ್ನು ನಂಬಿದನು, ಅವನಿಗೆ ಆತನು ದೇವರು ಆಮೇನ್ ಎಂಬುದಾಗಿ ಹೇಳಿದರು. ಅದರಂತೆ ನಾವು ಕೂಡ ಯೇಸುಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆಯ ಜೀವಿತದಲ್ಲಿ ಮುನ್ನಡೆಯೋಣ. ಆತ್ಮೀಯ ವೀಕ್ಷಕರೇ, ನಿಮ್ಮ ನಂಬಿಕೆ ಜೀವಿತ ಇದೆಯಲ್ಲವೇ? ದೇವರಿಗೆ ಮಹಿಮೆ ಆಗಲಿ. ಈ ಹೊತ್ತು ಪ್ರಥಮ ಬಾರಿ ಯಾರಾದರೂ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದರೆ ನಿಮ್ಮ ಅನುಭವವನ್ನು ನಮಗೆ ಕರೆ ಮಾಡಿ ತಿಳಿಸಿರಿ. ಕಾಯ್ತಾ ಇರ್ತೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.